ಆಡಳಿತದ ಮೇಲೆ ಸಿದ್ದರಾಮಯ್ಯನವರು ತುಂಬ ಬಿಗಿ ಹಿಡ್ತಾ ಇತ್ತು, ತುಂಬ ಬಿಗಿ ಹಿಡಿದು. ಈಸ್ ಅ ವಂಡರ್ಫುಲ್ ಅಡ್ಮಿನಿಸ್ಟ್ರೇಟರ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆಗಿಂದಕ್ಕೂ ಈಗಿಂದಕ್ಕೂ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಜಾರಿಗೆ ತಂದರು. ಬಟ್ ಅದರಿಂದಾಗಿ ಅಭಿವೃದ್ಧಿಗೆ ಬಿದ್ದ ಹೊಡೆತದ ಬಗ್ಗೆ ವಿಪಕ್ಷಗಳು ಹೋಗಲಿರಿ, ಇವ್ರದ್ದೇ ಪಕ್ಷದ ಶಾಸಕರುಗಳು ಮಾತಾಡಲಿಲ್ವಾ? ಇವರದ್ದೇ ಪಕ್ಷದ ಶಾಸಕರುಗಳು. ಎಷ್ಟು ಜನ ಬೇಕು ನಿಮಗೆ? ಅನುದಾನ ಕೊಡ್ರಿ ಮೊದಲು, ಅನುದಾನ ಕೊಡ್ರಿ ಮೊದಲು ಅಂತ. ವಾಲ್ಮೀಕಿ ಹಗರಣ, ಸಿದ್ದರಾಮಯ್ಯನವರ ಮೇಲೆ ಬಂದಂಥ ಮುಡಾ ಹಗರಣದ ಆರೋಪ, ಅಬಕಾರಿದಿದ್ದು ಒಂದ ಎರಡ? ಅಬಕಾರಿದಂತೂ ಸರ್ಕಾರ ಬಂದಾಗಿನಿಂದನ ಅಬಕಾರಿ. ಹೀಗೆ ಒಂದರ ನಂತರ ಒಂದರಂತೆ ಹಗರಣದ ಆರೋಪಗಳ ಮಧ್ಯದಲ್ಲಿ ಬಂದರು. ಅಡ್ಮಿನಿಸ್ಟ್ರೇಟಿವ್ಲಿ ಸಿದ್ದರಾಮಯ್ಯನವರಿಗೆ ಈ ಹಿಂದಿನ ಅವಧಿಯಲ್ಲಿದ್ದಂಥ ಕಾನ್ಸಂಟ್ರೇಷನ್ ಈಗಿಲ್ಲ ಅಂತ ಅಕ್ಕಪಕ್ಕದ ಜನ ಮಾತಾಡ್ತಾರೆ, ಅಕ್ಕಪಕ್ಕದ ಜನ. ಸೊ 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಆಡಳಿತನೇ ಬೇರೆ, ಈಗಿಂದೇ ಬೇರೆ. ಉಳಿದಿದ್ದೇನೇ ಇರಲಿ, ಸಂಜೆ 7ರಿಂದ 8 ಡಿಬೇಟ್ ಮಾಡುವಾಗಲೂ ಹೇಳಿದೆ ನಾನು. ನಮಗೆ ತಿಳುವಳಿಕೆ ಬಂದ ನಂತರ ನಾವೇನು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಲ್ಲ, ಈಗ ಉದಾಹರಣೆಗೆ ಎಸ್ ಎಂ ಕೃಷ್ಣ, ನಾವು ಹೈಸ್ಕೂಲು PUC ಹಾಗಿದ್ವಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅದಕ್ಕಿಂತ ಮುಂಚೆ ಒಂದು ಟರ್ಮ್ನಲ್ಲಿ 3 ಜನ CMಗಳಾಗೋದ್ರು. ಆಗಲೂ ಕೂಡ ಹೈಕಮಾಂಡಿನ ಆಯ್ಕೆಯ ಮೇಲೆ, ನಿರ್ಧಾರದ ಮೇಲೆ ಆಗ್ತಿತ್ತೆ ಹೊರತು ಯಾರೋ ಹೋಗಿ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡು CM ಬದಲಾವಣೆ ಮಾಡಿದ್ರು, ಬಂಡಾಯ ಎದ್ರು, ಹಂಗಲ್ಲ. ಅದು ಹೈಕಮಾಂಡಿಗೆ ಬೇಡ ಅನ್ನಿಸ್ತಿತ್ತು, ಚೇಂಜ್ ಮಾಡ್ತಿದ್ರು ಅಷ್ಟೇ. ಮುಖ್ಯಮಂತ್ರಿಗಳು ಅರೆಸ್ಟಾಗಿ ಜೈಲಿಗೆ ಹೋಗಿದ್ದಕ್ಕೆ ಹೊಸ ಮುಖ್ಯಮಂತ್ರಿ ಬಂದರು, ಹಾಗೇನಾಗಲಿಲ್ಲ. ಸ್ಟೇಬಲ್ ಗವರ್ನಮೆಂಟ್ ಅಂತ ಕೊಟ್ಟಿದ್ದೀವ್ರೆ ಕಾಂಗ್ರೆಸ್ನವರೇ, ಸ್ಟೇಬಲ್ ಗವರ್ಮೆಂಟ್. 2004ರಲ್ಲಿ ಎಸ್ ಎಂ ಕೃಷ್ಣ ಅವರು ಹೋದ ನಂತರ 2013ರ ತನಕ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬರೋ ತನಕ ಏನದು ರಾಜ್ಯದಲ್ಲಾಗಿದ್ದು? ಮೈತ್ರಿಗಳೇನು, ಬಂಡಾಯಗಳೇನು, ರೆಸಾರ್ಟ್ ಯಾತ್ರೆಗಳೇನು, ಅಂಥದ್ದು ಯಾವುದೂ ಇಲ್ಲದ ಒಂದು ಸರ್ಕಾರವನ್ನು 2013ರಿಂದ 2018 ತನಕ ಕೊಟ್ಟರು. ಈಗಲೂ ಕೂಡ ಅಷ್ಟೇ, ಈ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಇದ್ದಾವೆ ಹೊರತು, ಅಂದರೆ ಪ್ರಯತ್ನ ಪಡ್ತಿದ್ದಾರೆ. DK ಶಿವಕುಮಾರ್ ಅವರು ರೈಟ್ಫುಲಿ ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ಬಿಟ್ಟರೆ ಗೌರ್ಮೆಂಟ್ ಅನ್ಸ್ಟೇಬಲ್ ಅನ್ನೋದಲ್ಲ. ಎನಿವೇಸ್, 1000 ದಿನಗಳ ಸರ್ಕಾರ, ಅಭಿನಂದನೆಗಳು.